ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಬಂದು ನನ್ನ ಸ್ವಂತ ನಾನು ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕಲ್ತಿರೋಂಥ ರೆಸಿಪಿ. ಇದು ಯಾವುದೇ ರೀತಿ ನಾನು ಮಸಾಲೆ ಅಂದರೆ ಗರಂ ಮಸಾಲ ಆಗಲಿ, ಬಿರಿಯಾನಿ ಮಸಾಲ ಆಗಲಿ, ಇದು ಯಾವುದೂ ಹಾಕ್ತಾಯಿಲ್ಲ. ಧನಿಯಾ ಪೌಡರು ಮತ್ತು ಖಾರದ ಪುಡಿ, ಮಾಮೂಲಿ ಶುಂಠಿ ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ ಇದೆಲ್ಲ ಹಾಕಿ, ಪುದೀನ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಈ ಮಸಾಲೆ ರುಬ್ಬಿ ಟೊಮೊಟೊ ಬಾತ್ ಮಾಡೋ ಅಂಥದ್ದು. ಇದು ನಾನು ಅಡುಗೆ ಮಾಡಿ ಅಂದರೆ ಈ ಥರ ಪಲಾವ್ಗಳು, ಟೊಮೊಟೊ ಬಾತು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಇದೇ ರೀತಿಯೇ ಮಾಡ್ಕೊತಾ ಇದ್ದಿದ್ದು. ಅದನ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಇವಾಗ ನಾನು ಏನೆಲ್ಲ ಹಾಕ್ಕೊಂಡಿದ್ದೀನಿ ಅಂತ. ಇದೆಲ್ಲ ಒಂದು ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸ್ ಹೂವು ಮತ್ತು ಸ್ವಲ್ಪ ಸೋಂಕಾಳು, ಇದು ಕಲ್ಲುವ್ವ, ಇದಿಷ್ಟು, ಅದ್ರ ಜೊತೆ ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಒಂದು ಇಡೀ ಹಾಕ್ಕೊತಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ನಮಗೆ ಗೊತ್ತಾಗುತ್ತೆ ಅದು ಎಷ್ಟು ಬೇಕು ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿನೂ ಸಹ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ ಇದಿಷ್ಟು ಹಾಕ್ಕೊಂಡು ನಾನು 1 ಸ್ಪೂನು ಧನಿಯಾ ಪೌಡ್ರಿ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡರು ಮತ್ತು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ನಾನು ಧನಿಯಾ ಪುಡಿ ಇದಿಷ್ಟೇ ಹಾಕಿರೋದು, ಬೇರೆ ಯಾವುದೇ ರೀತಿ ಮಸಾಲೆ ಪೌಡರು ಇದೆಲ್ಲ ಏನೂ ಹಾಕಿಲ್ಲ. ಮತ್ತು ಸ್ವಲ್ಪ ಅರಿಶಿನ, ಇದಿಷ್ಟೇ ಫ್ರೆಂಡ್ಸ್. ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ, ನಾನು ಈ ಥರ ಫಸ್ಟು ನಾನು ಟೊಮೊಟೊ ಬಾತು ಮಾಡಿದ್ದು. ನನಗೆ ಬುದ್ಧಿ ಬಂದ ಮೇಲೆ, ಅಂದರೆ ನನಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಈ ಥರ ಒಂದು ಟೊಮೊಟೊ ಬಾತನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ನಾನು ರುಬ್ಕೊಂಬಂದಿದ್ದೀನಿ. ಇದನ್ನ ನುಣ್ಣಗೆ ರುಬ್ಕೊಂಬಂದು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಒಂದು 2 ದಪ್ಪ ಗೆಡ್ಡೆದು ಈರುಳ್ಳಿ ಮತ್ತು ಒಂದು ಆಪಲ್ ಟೊಮೊಟೊ ಅಲ್ವಾ, ಅದಕ್ಕೆ 3 ಟೊಮೊಟೊನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ಪೈಸಿ ಐಟಮು, ಕಲ್ಲುವ್ವ, ಮರಾಠಿ ಮೊಗ್ಗು, ನಾವು ಪಲಾವ್ ಐಟಮ್ಸ್ ಏನೇನು ಹಾಕ್ತಿರೋ ಅದೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದು ನಿಮಗೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಪಲಾವ್ಗೆ ಏನೇನು ಹಾಕಬೇಕು ಅಂತ. ಕಲ್ಲುವ್ವ ಹಾಕೋದ್ರಿಂದ ಫ್ಲೇವರ್ ಅದಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಕಲ್ಲುವ್ವ ಯೂಸ್ ಮಾಡೋದ್ರಿಂದ ಪಲಾವ್ಗೆ ಆಗಿರ್ಬೋದು, ಮತ್ತು ರೈಸ್ ಬಾತು, ಕುಷ್ಕ, ಇದಕ್ಕೆ ಟೊಮೊಟೊ ಬಾತ್ಗೆಲ್ಲ ಕಲ್ಲುವ್ವ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನೊಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಇವಾಗ ಸ್ಪೈಸಿ ಐಟಮ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪನೂ ಸಹ ಹಾಕ್ಕೊಬೋದು. ನಾನು ಮಾಮೂಲಿ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ಇವಾಗ ಇದೆಲ್ಲ ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ. ನಾನು ಸ್ವಲ್ಪ ಪರವಾಗಿಲ್ಲ ಒಂದು 2 ಗೆಡ್ಡೆ ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದೊಂದು ಸುಮಾರು ಒಂದು 3 ಟೊಮೊಟೊ, ಆಗಲೇ ರುಬ್ಬೋದಕ್ಕೂ ಅಷ್ಟೇ ಒಂದು 4 ಟೊಮೊಟೊ ಹಾಕ್ಕೊಂಡಿದ್ದೆ. ಟೊಮೊಟೊ ಬಾತ್ಕಂತಂದರೆ ಸ್ವಲ್ಪ ಟೊಮೊಟೊ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಅದರಲ್ಲೂ ಸ್ವಲ್ಪ ಲೈಟಾಗಿ ಹುಳಿ ಇದ್ದರೆ ಟೊಮೊಟೊ ಬಾತ್ಗೆ ಚೆನ್ನಾಗಿರುತ್ತೆ. ನಾನು ಹಾಕಿರೋಂಥದ್ದು ಪಾರಮ್ ಟೊಮೊಟೊ, ಆಪಲ್ ಟೊಮೊಟೊ ಅಂತಾರಲ್ವ ಅದು, ಅಷ್ಟೊಂದು ಹುಳಿ ಏನಿಲ್ಲ ಇದು. ಇವಾಗ ನಾನು ಟೊಮೊಟೊ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಮುಚ್ಚಿಟ್ಟು ಅದನ್ನ ಮತ್ತೆ ಓಪನ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಅದನ್ನ ಮುಚ್ಚಿಡೋದು ಯಾಕಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಅಲ್ವಾ, ಅದಕ್ಕೆ. ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಈ ಮಸಾಲೆನ ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವೆಲ್ಲ ಹಸಿದೇ ರುಬ್ಬಿರೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ. ಮತ್ತು ಸ್ವಲ್ಪ ಕೊಬ್ಬರಿನೂ ಸಹ ರುಬ್ಬಿರ್ತೀರಲ್ವ, ಅದು ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಕೊಬ್ಬರಿ ಸ್ಮೆಲ್ ಆಗಿರ್ಬೋದು, ಶುಂಠಿ ಬೆಳ್ಳುಳ್ಳಿ, ಟೊಮೊಟೊ ಸ್ಮೆಲ್ಲು ಎಲ್ಲ, ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಇವಾಗ ಕಮ್ಮಿ ಊರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇದಕ್ಕೆ ಬೇಕಾದರೆ ನೀವು ಕ್ಯಾಪ್ಸಿಕಮ್ ಹಾಕ್ಕೊಬೋದು, ಮತ್ತು ಬಟಾಣಿ, ಹಸಿ ಬಟಾಣಿ ಇದ್ದರೆ ಹಾಕ್ಕೊಬೋದು. ಒಣಗಿರೋ ಬಟಾಣಿ ನೈಟು ನೆನೆಸಿಟ್ಟು ಮತ್ತು ಅದನ್ನು ಹಾಕ್ಕೊಬೋದು. ನಾನು ಇದ್ಯಾವುದು ಹಾಕ್ತಾಯಿಲ್ಲ, ಯಾಕಂದರೆ ನಾನು ಆವಾಗ ಇದನ್ನೆಲ್ಲ ಹಾಕ್ತಾ ಇರಲಿಲ್ಲ. ಟೊಮೊಟೊ ಬಾತ್ ಅಂದರೆ ಟೊಮೊಟೊನೇ ಹಾಕಿ ಮಾಡಬೇಕು. ಅದರಲ್ಲೂ ಆವಾಗ ಬರೋವಂಥ ಟೊಮೊಟೊ ಸ್ವಲ್ಪ ಲೈಟಾಗಿ ಚೆನ್ನಾಗಿರ್ತಿತ್ತು. ಇವಾಗೆಲ್ಲ ಆಪಲ್ ಟೊಮೊಟೊ ಅಂದರೆ ಅಷ್ಟೊಂದು ಹುಳಿ ಬರೋದಿಲ್ಲ. ಇವಾಗ ನೋಡಿ ನಾನು ಈ ಮಸಾಲೆ ಎಲ್ಲ ಹಾಕಿ ಎಣ್ಣೆ ಬಿಟ್ಕೊಳೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಎಣ್ಣೆ ಬಿಟ್ಟಿದೆ ಅಂತ.
ಇವಾಗ ನಾನು ಇದಕ್ಕೆ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನನ್ನ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಅದು ಯಾವ ಥರ ಎಣ್ಣೆ ಬಿಟ್ಟಿದೆ ಅಂತ. ಅದು ಮತ್ತು ನನಗೆ ನಾನು ಯಾವಾಗಲೂ ಅಷ್ಟೇ, ಇವಾಗ ನಾನು ಸಾಮಾನ್ಯವಾಗಿ ಎಲ್ಲ ಮಸಾಲೆಗಳೆಲ್ಲ ಬಂದಾದಮೇಲೆ ಬೇರೆ ಬೇರೆ ಥರ ಎಲ್ಲ ಟೊಮೊಟೊ ಬಾತ್ ಮಾಡೋದನ್ನ ಕಲ್ತಿರೋದು. ಆವಾಗ ನಾನು ಟೊಮೊಟೊ ಬಾತ್ ಮಾಡಬೇಕು ಅಂತಂದರೆ ಇದೊಂದೇ ಟೊಮೊಟೊ ಬಾತ್ ಇದು ಒಂದೇ ಥರನೇ ನನಗೆ ಮಾಡೋಕ್ಕೆ ಬರ್ತದಿತ್ತು ಫ್ರೆಂಡ್ಸ್. ನನಗೆ ಇವಾಗಲೂ ನೆನೆಸ್ಕೊಂಡ್ರೆ ಆದರೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರ್ತಾ ಇತ್ತು ಆವಾಗ ನಾನು ಮಾಡ್ತಾ ಇರೋವಂಥ ಟೊಮೊಟೊ ಬಾತು. ಇವಾಗ ಬಿರಿಯಾನಿ ಮಸಾಲ, ಗರಂ ಮಸಾಲ ಈ ಥರ ಮಸಾಲೆಗಳೆಲ್ಲ ಬಂದಿದೆ. ಇವಾಗ ನೋಡಿ ನಾನು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅಕ್ಕಿ ಯಾವ ಬಾಟ್ಲಲ್ಲಿ ತೊಗೊಂಡಿದ್ನೋ ಅದೇ ಬಾಟ್ಲಲ್ಲಿ ಅಳತೆಯಾಗಿ ಅಕ್ಕಿ ತೊಗೊಂಡಿದ್ದೆ. ನಾನು 2 ಕಪ್ಪು ಅಕ್ಕಿ ತೊಗೊಂಡಿದ್ದೆ. 2 ಕಪ್ಗೆ 4 ಕಪ್ಪು ನೀರು ಹಾಕ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಮಾಡೋಂಗಿದ್ರೆ ಒಂದು ಅರ್ಧ ಕಪ್ಪು ಕಮ್ಮಿ ಹಾಕ್ಕೊಬೋದು. ಆದರೆ ಇದು ಪಾತ್ರೆನಲ್ಲಿ ಮಾಡ್ತಾ ಇದ್ದೀನಲ್ವ, ಹಂಗಾಗಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನೀರಿಗೆ ಹಾಕಿ ಆದಮೇಲೆ ಅದು ಮಸಾಲೆ ನೀರು ಎಲ್ಲ ಚೆನ್ನಾಗಿ ಕುದಿಬೇಕು. ನೋಡ್ತಾ ಇದ್ದೀರಲ್ಲ ಕುದೀತಾ ಇದೆ. ಇವಾಗ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ನಾನು ಮುಂಚೆನೇ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಇವಾಗ ಕುದೀತಾ ಇರೋ ನೀರಿಗೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಬಾಸುಮತಿ ಅಕ್ಕಿ ಆದರೂ ಹಾಕೋಬೋದು ಅಥವಾ ಜೀರಾ ರೈಸ್ ಬರುತ್ತಲ್ಲ ಅದಾದರೂ ಹಾಕೋಬೋದು. ನಾನು ಮಾಮೂಲಿ ಬುಲೆಟ್ ರೈಸ್ ಅದು ಹಾಕ್ತಾ ಇರೋದು. ಬುಲೆಟ್ ರೈಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಆಗುತ್ತೆ ಅನ್ನ ಫ್ರೆಂಡ್ಸ್. ಪಲಾವ್ ಆಗಿರ್ಬೋದು, ಬಿರಿಯಾನಿ, ಈ ಥರ ಟೊಮೊಟೊ ಬಾತು, ರೈಸ್ ಬಾತ್ಗೆ ಎಲ್ಲ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಅಕ್ಕಿ ಹಾಕಿ ಆದಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ಕುದಿಯೋದಕ್ಕೆ ಬಿಡೋಣ. ಈ ಥರ ಪ್ಲೇಟು ಫುಲ್ಲು ಮುಚ್ಚಬಾರ್ದು, ಯಾಕಂದರೆ ಉಕ್ಕು ಬಂದುಬಿಡುತ್ತೆ. ಉಕ್ಕು ಬಂದರೆ ಆ ಮಸಾಲೆ ಎಲ್ಲ ಕೆಳಗಡೆ ಹೋದ್ಮೇಲೆ ಅದು ಏನು ಅಷ್ಟೊಂದು ಟೇಸ್ಟ್ ಇರೋಲ್ಲ ಫ್ರೆಂಡ್ಸ್, ಮಸಾಲೆ ಎಲ್ಲ ಕೆಳಗಡೆ ಹೋದ್ಮೇಲೆ. ಅದಕ್ಕೆ ಈ ಥರ ಅರ್ಧ ಪಾತ್ರೆ ಮೇಲೆ ಪ್ಲೇಟು ಮುಚ್ಚಿಡಬೇಕು. ಅದನ್ನ ನಾವು ಆವಾಗವಾಗ ಕೈ ಆಡ್ತಾನೆ ಇರಬೇಕು. ಏಕ್ದಮ್ ನಾವು ಮುಚ್ಚಿ ಇಟ್ಬಿಟ್ಟು ಅದನ್ನ ಕುದಿಯೋದಕ್ಕೆ ಬಿಟ್ಬಿಟ್ರೆ ತಳ ಅಂಟ್ಬಿಡುತ್ತೆ. ಇವಾಗ ನಾನು ನೋಡಿ ಅದೇ ಥರನೇ ಆವಾಗವಾಗ ಕೈ ಆಡ್ತಾನೆ ಇದ್ದೀನಿ ಪಾತ್ರೆಗೆ. ನನಗೆ ಈ ಥರ ಪಾತ್ರೆಯಲ್ಲಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ನಾವು ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಿರಲ್ವ ಫ್ರೆಂಡ್ಸ್, ಅದೇ ಥರನೇ ಫೀಲ್ ಆಗುತ್ತೆ ಈ ಥರ ಪಾತ್ರೆಗಳಲ್ಲಿ ಮಾಡಿದ್ರೆ. ಇವಾಗ ನೋಡಿ ನಾನು ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಮೊಸರಿದ್ರೆ ಮೊಸರು ಸಹ ಹಾಕ್ಕೋಬೋದು. ನನ್ನ ಹತ್ರ ಮೊಸರು ಇರಲಿಲ್ಲ, ನಾನು ಅವಾಗ ಮೊಸರು ಸಹ ಹಾಕ್ತಾ ಇರಲಿಲ್ಲ. ನಾನು ಮಾಡಬೇಕಾದ್ರೆ ನಿಂಬೆಹಣ್ಣನ್ನು ಹಾಕ್ತಾ ಇರಲಿಲ್ಲ ಫ್ರೆಂಡ್ಸ್, ಹೇಳಬೇಕು ಅಂದರೆ ಅವಾಗ ಸ್ವಲ್ಪ ಟೊಮೊಟೊ ಹುಳಿ ಎಲ್ಲ ಇರ್ತಿತ್ತು, ಮಾಡ್ಬೋದಾಯಿತು. ಈಗಿನ ಟೊಮೊಟೊಗಳು ಅಷ್ಟು ಹುಳಿ ಇರೋದಿಲ್ವಲ್ಲ, ಅದಕ್ಕೆ ನಾನು ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಅದನ್ನ ಚೆನ್ನಾಗಿ ತಿರುಗಿಸ್ಕೊಟ್ಟು ಈ ಥರ ಮುಚ್ಚಿಡ್ತಾ ಇದ್ದೀನಿ. ಅದು ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಅಕ್ಕಿ ಯಾವ ಥರ ಬೆಂದಾಗ ನಾವು ಅದನ್ನ ದಮ್ ಕಟ್ಟಬೇಕು ಅಂತ. ಇವಾಗ ನೋಡಿ ಆವಾಗವಾಗ ಕೈ ಆಡ್ತಾನೆ ಇದ್ದೀನಿ. ಇವಾಗ ಇದಿಷ್ಟ ಆದಮೇಲೆ ಇವಾಗ ದಮ್ಮು ಕಟ್ಟೋದಕ್ಕೆ ಬಿಡೋಣ. ನಾನಿಲ್ಲಿ ಅದನ್ನ ಒಂದು ಪಾತ್ರೆನ ಸೈಡಿಗೆ ಎತ್ತಿಟ್ಕೊಂಡು ತವ ಇಟ್ಟು ತವ ಮೇಲೆ ದಮ್ ಕಟ್ತಾಯಿದ್ದೀನಿ. ನೋಡ್ಬೋದು ಇದು ಯಾವ ಥರ ಅನ್ನ ಆಗಿದೆ ಅಂತ. ಇಷ್ಟ ಆದಮೇಲೆ ದಮ್ ಕಟ್ಟಿದ್ರೆ ಆಗುತ್ತೆ ಫ್ರೆಂಡ್ಸ್. ತೀರಾ ಫುಲ್ಲು ನೀರೆಲ್ಲ ಅದ್ರ ಮಸಾಲೆ ಎಲ್ಲ ಹೋದ್ಮೇಲೆ ದಮ್ ಕಟ್ಟಿದ್ರೆ ಚೆನ್ನಾಗಾಗೋದಿಲ್ಲ. ಇವಾಗ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನ ಒಂದು ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ಒಂದು ಇಂಚು ಒಲೆ ಮೇಲೆ ಇಂಚಿಟ್ಬಿಟ್ಟು ಆ ಇಂಚ್ ಮೇಲೆ ಆ ಅನ್ನದ ಪಾತ್ರೆನ ಇಡ್ತಾಯಿದ್ದೀನಿ. ಇವಾಗ ಆ ಅನ್ನದ ಪಾತ್ರೆ ಮೇಲೆ ಒಂದು ಏನಾದರೂ ಒಂದು ಭಾರವಾಗಿರೋ ಅಂಥದ್ದು ಒಂದು ಇಡಬೇಕು. ನಾನು ಇದು ನೋಡಿ ಈ ಥರ ಕಲ್ಲನ್ನ ಇಡ್ತಾಯಿದ್ದೀನಿ. ಇವಾಗ ದಮ್ ಕಟ್ಟಿದಾಗಿದೆ. ನೋಡೋಣ ಬನ್ನಿ ಟೊಮೊಟೊ ಬಾತ್ ಯಾವ ಥರ ಆಗಿದೆ ಅಂತ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನಾನು ಯಾವುದೇ ರೀತಿ ಮಸಾಲೆ ಅಂದರೆ ಗರಂ ಮಸಾಲ ಆಗಿರ್ಬೋದು, ಬಿರಿಯಾನಿ ಮಸಾಲ ಹಾಕಿಲ್ಲ. ಬರೀ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಮತ್ತು ರುಬ್ಬಿರೋಂಥ ಮಸಾಲೆ. ಟೊಮೊಟೊ ಬಾತ್ಗೆ ಮಸಾಲೆ ಐಟಮ್ಸ್ ಹಾಕಲೇಬೇಕು. ಪಲಾವ್ ಆದರೆ ಯಾವುದೇ ರೀತಿ ಮಸಾಲೆ ಐಟಮ್ಸ್ ಬೇಕಾಗಿರಲ್ಲ. ಇವಾಗ ಇದ್ರ ಬೆಲೆ ಬೇಕಾದರೆ ನೀವು ಸ್ವಲ್ಪ ತುಪ್ಪ ಸಹ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಟೊಮೊಟೊ ಬಾತು ನಾನು ಮಾಡಿರೋಂಥ, ನಾನು ಫಸ್ಟ್ ಕಲ್ತಿರೋಂಥ ಟೊಮೊಟೊ ಬಾತು ಇದು ನಮ್ಮ ಅಮ್ಮನೂ ಸಹ ಮಾಡ್ತಾಯಿದ್ರು. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಕೊಟ್ಟು
ಈ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡ್ತೀರಾ ಅಂತ ಅನ್ಕೊತೀನಿ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊತೀನಿ.